ಆತ್ಮೀಯ ಸಂತರಿಗೆ ತಿಳಿಸುವುದೇನೆಂದರೆ ಶ್ರೀ ಸಮರ್ಥ ಸದ್ಗುರು ದುಂಡಪ್ರಭು ಆಶ್ರಮ ಸೇವಾ ಸಮಿತಿ ಮುಳವಾಡ್ ಧಾರ್ಮಿಕ ಅಭಿಮಾನಿಗಳಲ್ಲಿ ಹಾಗೂ ಭಕ್ತಾದಿಗಳಲ್ಲಿ ವಿಜ್ಞಾಪನೆ. ಪವಿತ್ರವಾದ ಕೃಷ್ಣಾ ನದಿ ತೀರದಲ್ಲಿ ಪುರಾಣ ಪುರುಷರಾದ ಶ್ರೀರಾಮ ಸೀತೆಯರು ತಂಗಿದ ತಾಣದಲ್ಲಿ 63 ಪುರಾತನರ ತಪೋಭೂಮಿಯಲ್ಲಿ ಶ್ರೀ ಐತಿಹಾಸಿಕ ಪ್ರಮಥರಾದ ಶ್ರೀ ಬಸವಾದಿಗಳು ಓಡಾಡಿದ ಪುಣ್ಯ ಸ್ಥಳದಲ್ಲಿ ತ್ರಿಕಾಲಜ್ಞಾನಿಗಳಾದ ಮರಳುಸಿದ್ದೇಶ್ವರರ ಸಿದ್ಧಪೀಠದಲ್ಲಿ ಶ್ರೀ ಧರ್ಮರ ಮಾತೆ ಕಲ್ಯಾಣ ತಾಯಿಯವರ ಜನ್ಮಭೂಮಿಯಲ್ಲಿ ಶ್ರೀ ಸಮರ್ಥ ಸದ್ಗುರು ಕಲ್ಮೇಶ್ವರ ಮಹಾರಾಜರು ನೆಲೆಸಿದ ಧರ್ಮಕ್ಷೇತ್ರದಲ್ಲಿ ತಪಸ್ಸು ಹಾಗೂ ಧ್ಯಾನ ಮೌನಾದಿಗಳನ್ನು ಮಾಡಿ ಶ್ರೀ ಸಮರ್ಥ ಸದ್ಗುರು ಕಲ್ಮೇಶ್ವರ ಮಹಾರಾಜರ ನಂತರ ಶ್ರೀ ಗುರು ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದ ಕೊಲ್ಲಾರ ತಾಲೂಕು ಮುಳವಾಡ ಗ್ರಾಮದಲ್ಲಿ ತಮ್ಮ ಪಾರ್ಥಿವ ಶರೀರವನ್ನು ಬಿಟ್ಟಂತಹ ಮಹಾಜ್ಞಾನಿ ಶ್ರೀ ಸಮರ್ಥ ಸದ್ಗುರು ದುಂಡಪ್ರಭು ಮಹಾರಾಜರ 39ನೇ ಪುಣ್ಯತಿಥಿ ಹಾಗೂ ಶ್ರೀ ಸಮರ್ಥ ಸದ್ಗುರು ಐನಾಥ್ ಪ್ರಭು ಮಹಾರಾಜರ 26ನೇ ಪುಣ್ಯತಿಥಿ ನಿಮಿತ್ತವಾಗಿ ಜ್ಞಾನ ಯಜ್ಞ ಸಪ್ತಾಹ ಕಾರ್ಯಕ್ರಮದ ದಿನಾಂಕ 16/12/2024 ಸೋಮವಾರದಂದು ಮುಂಜಾನೆ 10 ಗಂಟೆಗೆ ಸದ್ಗುರುಗಳ ಮೂಲ ಗದ್ದುಗೆಗೆ ಅಭಿಷೇಕ, ನಂತರ ಜ್ಞಾನ ಯಜ್ಞದ ಪ್ರಾರಂಭೋತ್ಸವವು ಶ್ರೀ ಸಮರ್ಥ ಸದ್ಗುರು ಸಿದ್ದರಾಮೇಶ್ವರ ಮಹಾರಾಜರ ಹಾಗೂ ಶ್ರೀ ಸಮರ್ಥ ಸದ್ಗುರು ಪ್ರಕಾಶ್ ಮಹಾರಾಜರ ಸಾನ್ನಿಧ್ಯದಲ್ಲಿ ವೀಣಾ ದಾಸಬೋಧ ಪೂಜೆಯೊಂದಿಗೆ ಪ್ರಾರಂಭವಾಗುವುದು. 16/12/2024 ಸೋಮವಾರ ರಾತ್ರಿ ಜಾಗರಣೆ ಶ್ರೀ ಮೇಘರಾಜ್ ಭಜನಾ ಮಂಡಳಿ ಸಾಕಿನ್ ರಾಂಪುರ್ ಮತ್ತು ಶ್ರೀ ಸುಕ್ಷೇತ್ರ ಮುಳವಾಡದ ಮಹದೇವ ಭಜನಾ ಮಂಡಳಿ, ಶ್ರೀ ಬಸವೇಶ್ವರ ಭಜನಾ ಮಂಡಳಿ, ಶ್ರೀ ಮಲ್ಲಿಕಾರ್ಜುನ ಭಜನಾ ಮಂಡಳಿ, ಶ್ರೀ ಶಿವಲಿಂಗೇಶ್ವರ ಭಜನಾ ಮಂಡಳಿ, ಶ್ರೀ ಸತ್ಯಸಾಯಿಬಾಬಾ ಭಜನಾ ಮಂಡಳಿ, ಶ್ರೀ ಪಾಂಡುರಂಗ ವಿಠೋಬಾ ಭಜನಾ ಮಂಡಳಿ, ಶ್ರೀ ದುರ್ಗಾದೇವಿ ಭಜನಾ ಮಂಡಳಿ ಮತ್ತು ಶ್ರೀ ಆದಿಜಾಂಬವ ಭಜನಾ ಮಂಡಳಿಗಳಿಂದ ಜಾಗರಣೆ ಮತ್ತು ಭಜನಾ ಸೇವೆ ನಡೆಯುತ್ತದೆ. ದಿನಾಂಕ 17/12/2024 ಮಂಗಳವಾರದಂದು ಸಾಯಂಕಾಲ 4 ಗಂಟೆಗೆ ಶ್ರೀ ಸಮರ್ಥ ಸದ್ಗುರು ದುಂಡಪ್ರಭು ಮಹಾರಾಜರ ಹಾಗೂ ಶ್ರೀ ಸಮರ್ಥ ಸದ್ಗುರು ಐನಾಥ್ ಪ್ರಭು ಮಹಾರಾಜರ ಪಲ್ಲಕ್ಕಿ ಉತ್ಸವವು ಪ್ರಾರಂಭವಾಗಿ ಸಕಲ ವಾದ್ಯ ವೈಭವದೊಂದಿಗೆ ಊರಿನ ಪ್ರಮುಖ ರಾಜಬೀದಿಗಳಲ್ಲಿ ಹಾದು ಬರುವುದು. 17/12/2024 ಮಂಗಳವಾರದ ರಾತ್ರಿ 10 ಗಂಟೆಗೆ ಜಾಗರಣೆ ಶ್ರೀ ಸಿದ್ದರಾಮೇಶ್ವರ ಭಜನಾ ಮಂಡಳಿ ಸಾಕಿನ್ ಸಿದ್ನಾಥ್ ಮತ್ತು ಶ್ರೀ ಕಾಳಿಕಾದೇವಿ ಭಜನಾ ಮಂಡಳಿ ಸಾಕಿನ್ ಕಲಗುರ್ಕಿ ಮತ್ತು ಕೋಡ್ಬಾಗಿ ಭಜನಾ ಮಂಡಳಿ ಇವರಿಂದ ಬಂದ ಭಕ್ತರಿಗೆ ಜಾಗರಣೆ ನೆರವೇರುವುದು. ಇನ್ನುಳಿದ ಎಲ್ಲ ಮುಳವಾಡದ ಭಜನಾ ಮಂಡಳಿಯಿಂದ ಜಾಗರಣೆ ಜರುಗುವುದು. ದಿನಾಂಕ 18/12/2024 ಬುಧವಾರದಂದು ಮುಂಜಾನೆ 11:45ಕ್ಕೆ ಜ್ಞಾನ ಯಜ್ಞದ ಕಾರ್ಯಕ್ರಮಗಳು ಪುಷ್ಪವೃಷ್ಟಿಯೊಂದಿಗೆ ಮಂಗಲವಾಗುವು. ಸಂಪ್ರದಾಯದ ಪ್ರಕಾರ ನಿಯಮದಂತೆ ಪ್ರತಿದಿನ ಕಾಕಡಾರತಿ, ಭಜನೆ, ವೀಣಾ ದಾಸಬೋಧ, ಪೂಜೆ, ಪುರಾಣ ಪ್ರವಚನ, ಜಾಗರಣೆ, ಪುಷ್ಪಾರ್ಚನೆ, ಪ್ರಸಾದ ವಿನಿಯೋಗ ಈ ಎಲ್ಲ ಕಾರ್ಯಕ್ರಮಗಳು ಜರುಗುವವು. ಆದ ಕಾರಣ ಸಕಲ ಸಂತ ಮಂಡಳಿ ಹಾಗೂ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಗುರುವಿನ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ.